ಎಸ್ ಇದು ಅನಂತರ ಕ್ಷಮೆ ಕೇಳಿರುವಂತಹ ವಿಚಾರ. ದರ್ಶನ್ ಫ್ಯಾನ್ಸ್ಗೆ ಪೊಲೀಸರು ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ಫ್ಯಾನ್ಸ್ ಕೂಗ್ತಾ ಇತ್ತು ಜೋರಾಗಿ. ದರ್ಶನ್ ಚಿತ್ರ ಕರಿಯ ರಿಲೀಸ್ ಆಯಿತು. ಚಿತ್ರವನ್ನು ನೋಡೋದಕ್ಕೆ ಥಿಯೇಟರ್ಗಳಿಗೆ ಅಪಾರ ಪ್ರಮಾಣದಲ್ಲಿ ದರ್ಶನ್ ಅಭಿಮಾನಿಗಳು ಕೂಡ ಬಂದರು. ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತನಾಡಬೇಡಿ ಅಂತ ಪೊಲೀಸರು ಮೊದಲಿಗೆ ವಾರ್ನ್ ಮಾಡಿದ್ರು. ಈ ರೀತಿಯಾಗಿ ಕಿರಿಚ್ತಾ ಇದ್ದಂತ ಅಭಿಮಾನಿಗಳನ್ನ ಕಂಡಂತ ಪೊಲೀಸರು ವಾರ್ನಿಂಗ್ ಕೊಟ್ಟರು ಕೂಡ ಅಭಿಮಾನಿಗಳು ಎಚ್ಚರಿಕೆ ಎಂದಿರಲಿಲ್ಲ. ಅಭಿಮಾನಿಗೆ ನಮ್ಗೆ ಯಾವುದೇ ತರದ ಇದಿಲ್ಲ, ತೊಂದರೆ ಇಲ್ಲ. ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಟ್ಟ ಬರ್ತಾರ. ನೀವು ಅಭಿಮಾನಿ ಇರ್ಬೇಕು, ಬೇರೆಯವ್ರ ಬಗ್ಗೆ ನೀವು ಅಭಿಮಾನಿಗೆ ನಮ್ಗೆ ಯಾವುದೇ ತರದ ಇದಿಲ್ಲ, ತೊಂದರೆ ಇಲ್ಲ. ಎಂಜಾಯ್ ಮಾಡಿ ಫಿಲಮ್. ಆದ್ರೆ ಬೇರೆಯವ್ರಿಗೆ ನಾವು ಆತರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ನ್ಯೂಸ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ. ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಮುಗಿಸ್ಕೊತೀರಾ. ನಿಮ್ಮಂತ ಕೆಟ್ಟವ್ರು ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆ ತರ ಮಾಡಬಾರ್ದು, ಮಾತಾಡ್ಬಾರ್ದು ಬೇರೆಯವ್ರ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.